ಇಷ್ಟಕ್ಕೆ ವ್ಯವಹಾರ ಬಗೆಹರಿಸಲು ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಡದೇ ಇದ್ದರೆ ಈ ಬೆಟ್ಟದ ಹುಲಿ ಬೇಟೆಯಾಡೋದಕ್ಕೆ ಸದಾ ಸಿದ್ಧ. ಮತ್ತೆ ಬರ್ತೀನಿ ಬೇಟೆಯಾಡುವುದಕ್ಕೆ. ದಿಸ್ ಇಸ್ ಮೈ ಓನ್ ಚಾಲೆಂಜ್. ಮತ್ತೆ ಲೋನ್ ಬೇಕನ್ನಾಕತ್ತಾನಲ್ರಿ ಅಪ್ಪ, 1 ಲಕ್ಷ ಕೊಟ್ಟು ಹೋಗು. ನಿನ್ನಂತ ಬೆಟ್ಟದ ಹುಲಿಯ ಜೊತೆ ಸಮರ ಸಾಧಿಸಲು ಸದಾ ಸಿದ್ಧ ಈ ಸಾಹುಕಾರ. ದಣಿ, ಅವನು ಇಲ್ಲಿಂದ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು. ನನಗೆ ಅಪ್ಪನೆ ಕೊಟ್ಟಿದ್ದೆ ಅವನ ರುಂಡವನ್ನು ಕತ್ತರಿಸಿ ನಿಮ್ಮ ಮನೆ ಚಾವಡಿಗೆ ಕಟ್ಟಿ ಬಿಡುತ್ತಿದ್ದೆ. झुकाने वाला चाहिए, समझो बच्चों, समझो. ಕಂಡವರ ರುಂಡ ಹಾರಿಸುವ ಪುಂಡ ರೌಡಿ ರಾಜ ನಾನಿರುವಾಗ ಯಾರ ರುಂಡ ಹಾರಿಸಬೇಕು ಹೇಳಿ ಬಾಸ್? ಈಗಲೇ ಹೋಗುವ ಕ್ಷಣದಲ್ಲಿ. ಮತ್ಯಾರು ಅಲ್ಲ ರಾಜ, ನಮ್ಮ ಪರಮ ವೈರಿಯಾದ ರಣವಿಕ್ರಮ ಮತ್ತು ಗಜೇಂದ್ರನ ರುಂಡವನ್ನು. ಓಕೆ ಬಾಸ್, ಓಕೆ. ಈ ಹಿಂದೆ ಆ ರಣವಿಕ್ರಮ ನನಗೆ ಎಚ್ಚರಿಕೆಯ ಗಂಟೆ ಬಾರಿಸಿ ಹೋಗಿದ್ದಾನೆ. ನೀವು ಆರ್ಡರ್ ಮಾಡಿದರೆ ಸಾಕು, ಅವನ ಮರ್ಡರ್ ಮಾಡಿ ಮುಗಿಸಿಬಿಟ್ಟೇನೆ. ನಿಲ್ಲು ರಾಜ, ನಿಲ್ಲು. ಅವರ ರುಂಡ ತೆಗೆಯುವುದಕ್ಕಿಂತ ಮುಂಚೆ ಹಾರಿಸು ಈ ತಿರುಶೆಟ್ಟಿಗೆ ಗುಂಡನ್ನು. ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದ್ರೆ ಮುಗಿದಾಯ್ತು, ನಿನ್ನ ಮರ್ಡರ್ ಆಗಲೇಬೇಕು. ಹಾರಿಯಪ್ಪ ಗುಂಡು, ತಪ್ಪು ಮಾಡಿ ಹಾಗಾಗಿ ನಿಂತಿರ್ರಿ. ಶೆಟ್ಟಿ, ನನ್ನ ಅಪ್ಪನೆಯಲ್ಲದೆ ನನ್ನ ಮನೆಯಲ್ಲಿದ್ದ ಹಣವನ್ನು ಆ ಬಡ ಬಿಕಾರಿಗಳಿಗೆ ಕೊಟ್ಟು ತಪ್ಪು ಮಾಡಿದ್ದಲ್ಲದೆ ಮತ್ತೆ ನನಗೆ ಎದುರು ಉತ್ತರ ಕೊಡ್ತೇನೆ. ತೋರಿಸ್ಬೇಡ್ರಿಯಪ್ಪ ನಿಮ್ಮ ಬಂದೂಕ್ ನೋಡಿದ್ರೆ ನನ್ನ ದೋತ್ರದಾಗ ಹೊಕ್ಕವ್ರಿ ದಳ ದಳ. ಅಪಾರ, ನಾನು ನಿಮಗೆ ಹೇಳಾರ್ದ ನಿಮ್ಮ ಮನಿ ಒಳಗೆ ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟದ್ದು 100ಕ್ಕೆ 100 ನಮ್ ಗಂಟಿ ಅವ್ರನ್ನ ಅನ್ಕೊಳ್ತನ್ರಿ, ಕರೆನ ಐತ್ರಿ. ಆದ್ರೆ ಕೊಟ್ಟ ನೋಟ ಎಲ್ಲ ಡೂಪ್ಲಿಕೇಟ್ ಅದಾವ್ರಿ ಅಪ್ಪಾರ, ಯಾವ ಒರಿಜಿನಲ್ ಅಲ್ರಿ. ಯಾಕೆ ಹೇಳ್ರಿ? ಯಾಕಂದ್ರ ಧರ್ಮರಾಜನ ಮನೆಯಾಗ ಕೋಟಾ ನೋಟಿನ ವ್ಯವಹಾರ ನಡಾಕತೈತೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಫೋನ್ ಮಾಡಿ ಹೇಳ್ಬಿಡುದ್ರಿ. ಅವಾಗ ನನ್ನ ಮಕ್ಕಳಿಗೆ ಐತ್ ಜೈಲು ವಾಸ್ರಿ. ಹಂಗೈತ್ರಿ ನನ್ನ ಕಿಡ್ನಿ ಒಳಗೆ ತೊಗಲಿನ ಐಡಿಯಾ ರೀ. ಹೆಚ್ಚಿಗೆ ತಿರುಶೆಟ್ಟಿ, ನಿನ್ನ ಬುದ್ಧಿವಂತಿಕೆಯನ್ನು ಈಗಲೇ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಮಾಡ್ತೀನಿ. ಮೊದಲ ಕೆಲಸ ಮಾಡ್ರಿ. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಂಜೇಗೌಡ. ಓ, ಧರ್ಮರಾಜನ ಮನೆಯಲ್ಲಿ ಕೂಟ ನೋಟಿನ ವ್ಯವಹಾರ ನಡೀತಾ ಇದೆ ಅಂತೆ. ಇಮಿಡಿಯೇಟ್ಲಿ ಹೋಗಿ ಅವನನ್ನು ಅರೆಸ್ಟ್ ಮಾಡು. ಆಯ್ತು. ಲೇ ಧರ್ಮಿಯಾ, ನಾನು ಹಾಕಿದ ಟಾರ್ಗೆಟ್ ಸಕ್ಸೆಸ್. ಇದು ನೀನು ಜೈಲು ಕಂಬಿ ಎಣಿಸಲೇಬೇಕು. ಲೇ ಮಾರಿಗುಡಿ, ಇದೇ ಖುಷಿಗಾಗಿ ಡ್ರಿಂಕ್ಸ್ ತೆಗೆದುಕೊಂಡು ಬಾ, ಪಾರ್ಟಿ ಮಾಡೋಣ. ಆಯ್ತು ದಣಿ, ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ಲೇ ಶೆಟ್ಟಿ, ಇದೇ ಖುಷಿಗಾಗಿ ಆ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರ ಹೇಳು.
ನಮ್ಮೊಂದಿಗೆ ಸ್ವಲ್ಪ ಹಾಡಿ ಕುಣಿಯಲು. ಯಾಕ್ರಿ ಅಪ್ಪ ನಿಮಗೆ ಪ್ರತಿ ನಾಟಕನಾಗ ಇರ್ಲಿಕ್ಕೆ ನಡೆಯಂಗಿಲ್ಲ ಏನ್ರಿ? ಹೇಳ್ತದ ಹಾಗೆ ಹೇಳಿದಷ್ಟು ಮಾಡು. ಆಯ್ತ್ರಿ ಅಪ್ಪ ಆಯ್ತ್ರಿ. ಹಸ್ತ ತಡ್ರಿ ಫೋನ ಬಿಟ್ಟು ಬಂದನ್ರಿ ಅಪರ ನಿಮ್ದ ಕೊಡ್ರಿ ಅಪರ ಲಾಕ್ ತೆಗಿರ್ಲೆ ಬೇಸ್ಲಾಕ್ ಇಟ್ಟಾರ. ಮುಗೋಯ್ತು. ಹಲೋ ಕ್ಯಾಂಪ್ ದೊಡ್ಡಾಕನ ನಾನು ನಿನ್ ಪುಗ್ಸೆಟ್ ತಿರ್ಸೆಟ್ ಮಾತಾಡೋದು. ಆರಾಮದಿಲ್ಲ? ಏನು ಚಂದ ಗಲ್ಲಾಗಿ ಇರ್ತೈತೆ ಯವ್ವ ಇದು. ಹಲ್ಲಿದ್ರೆ ಏನ್ ಗತಿ ಅತ್ತನ್ನ ಭಾಳ ದಿವಸಕ್ಕೆ ಫೋನ್ ಮಾಡಿದ್ರು ನೋಡ್ ದೊಡ್ಡ ನಾ ಈಗ ಫೋನ್ ಹಚ್ಚಿದ್ದು ಬೇರೆ ವಿಷಯಕ್ಕ. ಈಗ ನೀ ಹಾಟಿ ಗೀಟಿ ಕಾಳು ಏನು ಮಾಡಕ್ ಹೋಗ್ಬೇಡ ನನಗೆ. ನಾ ಹೇಳು ಸ್ವಲ್ಪ ಲಕ್ಷ ಕೊಟ್ಟು ಕೇಳ. ಆ ಮ್ಯಾಗಿನ ರಾಜ್ಯದ ಮಡದಾರ ಬಸೈ ಮುತ್ಯಾರ ಅಪ್ಪಾರದಾರಲ್ಲ, ಅವ್ರ ಮಗ ಸಿದ್ದಯ್ಯ ಅಪ್ಪಾರದಾರಲ್ಲ, ಅವ್ರ ಮೊಮ್ಮಗಂದು ಕೂಸಿಂದು ಜಡಿ ತಗ್ಸೋದೈತೆ ಜಡಿ. ಅದಕ್ಕೆ ನಮ್ಮ ಕಳ್ಳಿ ಸಾಲ MLA ಸಾಹೇಬ್ರ ಅದಾರಲ್ಲ, ಭೀಮಪ್ಪ ರಾಜಪ್ಪ ಮುಲ್ಲಾ ಸಾಹೇಬ್ರು, ಹಾ ಅವರು ಬರಾಕತ್ತಾರ ಈ ಫಂಕ್ಷನ್ಗೆ. ಅದಕ್ಕೆ ನಿಮ್ಮ ಮನೆಗೆ ಮುನ್ಯಾಗ ಮುಸುರಿ ತಿಕ್ಕಾಕ ಬರ್ತಾಳ ನೋಡ್ರಿ ಪದ್ಮ. ಆಕೆ ಎತ್ತರ ಅದಳ ಗೋವಾದಾಗ ಸರ್ವಿಸ್ ಮಾಡಿ ಬಂದಾಳ ನೋಡ. ಆಕಿನ ಕರ್ಸ ಆಕಿಗೆ ಅಟ್ಟ ಪೌಂಡ್ಸ್ ಪೌಡ್ರದು ಹಚ್ಚಿ ಮಣಗಂಡ ದೂರಿಂದ ಬಂದಾಳ ನಂಗೆ ಮಾಡೋನು. 50,000 ರೂಪಾಯಿ ಕೊಡ್ತಾರತ್ತ. ಆಕಿಗೆ ಒಂದು 2,000 ರೂಪಾಯಿ ಕೊಟ್ಟು 48,000 ರೂಪಾಯಿದಾಗ ನಾವು ಇಬ್ರು ಲಂಡನ್ಗೆ ಹೋಗ್ರಿ. ಲಂಡನ್ಗೆ ಅವ್ವ ಯಾಕೆ ಸಿಟ್ಟಿಗೆ ಬರ್ತಾಡ? ಇದ್ರ ದೊಡ್ಡ ಬೋನಸ್ ಐತಿ ಬೋನಸ್. ಹಾ ಇಡ್ಲಿ ಕಳ್ಳಿ ಇಡ್ಲಿ ಐ ಹಿಡ್ದತ್ತಗ ಅಪರ ಅಪರ ಹೇಳಿ ನೋಡ್ರಿ ಫೋನ್ ಹಚ್ಚಿ. ಅಪರ MLA ಸಾಹೇಬ್ ನೀವೊಂದು ಮಾತಾಡಲಿಲ್ಲ. ಅಲ್ಲ ಬಂದ್ಬಿಟ್ಟ. ಬನ್ನಿ MLA ಸಾಹೇಬ್ರಿ, ಬನ್ನಿ ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬನ್ನಿ ಪಾರ್ಟಿ ಮಾಡೋಣ.
ನಂಜೇಗೌಡ್ರಿ, ನಾನಿನ್ನು ಬರುತ್ತೀನಿ. ನಿಮ್ದು ಏನೇ ಕೆಲಸ ಇದ್ರು ನೈಟ್ ಮಾತಾಡೋಣ, ಡೇ ಬೇಡ. ಓಕೆ, ಓಕೆ, ಹೋಗಿ ಬನ್ನಿ ಎಮ್ ಎಲ್ ಸಾಹೇಬ್. ಲೇಶೆಟ್ಟಿ ಮಾರಿಗುಡಿ, ಆ ಕಪ್ಪದ ಗುಡ್ಡದ ಬಳಿ ಇರುವ 20 ಎಕರೆ ನನ್ನ ವಿಕ್ರಮನ ಜಮೀನನ್ನು ಇಡೀ ಮಾಡಿಕೊಂಡು ಬನ್ನಿ. ಏಕೆಂದ್ರೆ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಬೇಕು. ಅಪಾರ ಆ ವಿಕ್ರಮನ್ ಏನೋ ಕಾಪಿ ವಿಡಿಯೋ ಮಾಡ್ಕೊಂಬರ್ತಾರ, ಅವ್ನು ಮಾಡಿ ಕಾಪಿ ವಿಡಿಯೋ ಮಾಡಿ ಜಾರಿ ಸಿದಿ ಗೊತ್ತಾಗಿಲ್ಲೇನ್ರಿ ಅವ? ಶೆಟ್ಟಿ, ಅದು ಕಪ್ಪಿಡಿಯೋಲ್ಲ ಮಗನೇ, ಅದು ಕಪ್ಪದ ಗುಡ್ಡ ನಡುವೆ ಕ್ರಮ ಕಿವಿನ ಮಾಂದಾಗ್ಯಾವ್ರಿಪ್ಪ ನಾವು. ಹಾಕ್ರಿ ಅಪ್ಪಾರ, ಸಾಕ್ ನಾವು ಪಾಟ್ನ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ತೀವ್ರಿ. ಅಪ್ಪಾರ ಹೋಗೋಣ್ರಿ. ರಾಜ, ನೀನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಆಯ್ತು ಬಾಸ್, ಹೋಗಿ ಬರ್ತೀನಿ.